ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ವಿ ಮಧುವನ್ನು ಮಾತಾಡ್ತಾ ಇದ್ದೀನಿ. ಇವತ್ತೇನು ವಿಷಯ ಇದೆ ಅಂತ ಹೇಳಿದ್ರೆ, ಮೊನ್ನೆ ಐಫೋನ್ಗೋಸ್ಕರ ತೀರ್ಕೊಂಡಿದ್ನಲ್ಲ ಹುಡುಗ, ಇಡೀ ಫ್ಯಾಮಿಲಿ ಮಹಾರಾಷ್ಟ್ರದಲ್ಲಿ ಬಲಿಯಾಯ್ತಲ್ಲ. ಎಲ್ಲರದ್ದು ಒಂದು ಸಾಮಾನ್ಯವಾದ ಪ್ರಶ್ನೆ ಇದೆ. ಅದೇನದು ಅಂತ ಹೇಳಿದ್ರೆ, ಆ ಹುಡುಗ ಯಾಕೆ ಆ ಥರ ಆಡ್ತಾ ಇದ್ದ, ಅವನಿಗೆ ಏನಾಗಿತ್ತು, ಅವನು ಯಾಕೆ ತಂದೆ ತಾಯಿ ಮಾತನ್ನು ಕೇಳಲಿಲ್ಲ, ಮೊಬೈಲ್ ಕೊಡಿಸ್ತೀನಿ ಅಂತ ತಂದೆ ತಾಯಿಗಳು ಹೇಳಿದ್ರೂ ಸಹ ಯಾಕೆ ಅವನ ಮನಸ್ಸು ಕರಗಲಿಲ್ಲ ಅಂತ ಎಲ್ಲರಲ್ಲಿಯೂ ಒಂದು ಪ್ರಶ್ನೆ ಕಾಡಿರುತ್ತೆ. ಆ ಪ್ರಶ್ನೆಗೆ ತುಂಬ ಸೈಕಲಾಜಿಕಲ್ ಆಗಿ ಸೈಂಟಿಫಿಕ್ ಆಗಿ ಉತ್ತರ ಕೊಡೋದಕ್ಕೆ ನಾನು ಬಯಸ್ತೇನೆ. ಅವನು ಯಾಕೆ ತಂದೆ ತಾಯಿ ಮಾತುಗಳನ್ನು ಅಥವಾ ಅಲ್ಲಿದ್ದಂತಹ ಯಾರ ಮಾತುಗಳನ್ನು ಕೇಳಲಿಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ, ಅವನಿಗೆ ಡೋಪಮೈನ್ ಟ್ರ್ಯಾಪ್ ಆಗಿತ್ತು. ಅಂದರೆ ಇದನ್ನು ನಾವು ಡೋಪಮೈನ್ ಟ್ರ್ಯಾಪ್ ಅಂತ ಹೇಳಿದ್ರೆ, ಮೊಬೈಲ್ ಹಾಡ್ತಾ 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 ಹೊರ ಜಗತ್ತಿನ ಸಂಪರ್ಕವನ್ನು ಕಳ್ಕೊತಾರೆ. ಅವರು ಮಾನಸಿಕವಾಗಿ ಸಂಪೂರ್ಣವಾಗಿ ಏಕಾಂಗಿಗಳಾಗ್ಬಿಡ್ತಾರೆ. ಹೊರಗಿನ ಭಾವನೆಗಳು ಅವರ ಮನಸ್ಸನ್ನು ತಟ್ಟುವಂತಹ ಕೆಲಸವನ್ನು ಮಾಡೋದಿಲ್ಲ. ಮತ್ತು ಮೊಬೈಲ್ ಗೇಮ್ನಲ್ಲಿ ಮುಳುಗಿರುವವರಿಗೆ ಹೊರಗಿನ ಜಗತ್ತು ಕನಸಿನ ಥರ ಭಾಸವಾಗುತ್ತೆ. ಕೊನೆಗೆ ಆತನ ತಾಯಿ ಬಂದು ತನ್ನ ಮಾಂಗಲ್ಯ ಸರವನ್ನು ಬಿಚ್ಚಿ ಆತನ ಬಳಿ ಬಿಸಾಕಿ, ನಿನಗೆ ನಾನು ಮೊಬೈಲ್ ಕೊಡಿಸ್ತೀನಿ ಬಾ ಅಂತ ಹೇಳ್ತಾರೆ. ಮತ್ತು ಸುತ್ತಮುತ್ತ ಇದ್ದಂಥವರು ಸಹ ನಿನಗೆ ಮೊಬೈಲ್ ಕೊಡಿಸ್ತೀವಿ ಬಾರಪ್ಪ ಅಂತೇಳಿ, ನಾವು ಕೊಡಿಸ್ತೀವಿ ಬಾ, ನೀನೇನು ಮಾಡ್ಕೋಬೇಡ ಅಂತ ಆಫರ್ ಮಾಡಿದ್ರೂ ಸಹ ಅವನ ಮನಸ್ಸು ಕರಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆತನಿಗೆ ಮೊಬೈಲ್ ಗೇಮಲ್ಲಿ ಮುಳುಗಿರುವಂತಹ ವ್ಯಕ್ತಿಗೆ ಸುತ್ತಮುತ್ತ ನಡೀತಿರುವಂತಹ ಘಟನೆಗಳೆಲ್ಲವೂ ಒಂದು ಗೇಮ್ನ ತರಹ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ಈ ಗೇಮಲ್ಲಿ ನಾನು ಸೋಲ್ಬಾರ್ದು ಅಂಥೇಳಿ ನಿರ್ಧಾರ ಮಾಡಿ, ಆತ ಯಾವುದೇ ಕಾರಣಕ್ಕೂ ನಾನು ಸತ್ರೂ ಪರವಾಗಿಲ್ಲ ಈ ಗೇಮಲ್ಲಿ ಸೋಲ್ಬಾರ್ದು ಅಂತ ನಿರ್ಧಾರ ಮಾಡಿರ್ತಾನೆ. ಹಾಗಾಗಿ ಆತ ಆ ಗೇಮನ್ನು ಕ್ವಿಟ್ ಮಾಡೋದಕ್ಕೆ, ಅಂದರೆ ಅವನು ಅಂದ್ಕೊಂಡಂಥ ಗೇಮನ್ನು ಕ್ವಿಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇದೊಂದು ಭಯಂಕರವಾದ ಮಾನಸಿಕ ಸಮಸ್ಯೆ ಆಗಿರುತ್ತೆ. ಇದು ಕುಟುಂಬದವರೆಲ್ಲರೂ ಸಾಯುವಂಥ ಸನ್ನಿವೇಶ ಬಂದರೂ ಸ್ವತಃ ಅವರೂ ಇಡೀ ಕುಟುಂಬದವರನ್ನು ಕೊಲ್ಲಕ್ಕೆ ರೆಡಿ ಇರ್ತಾರೆ, ಅಥವಾ ತಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ಇದೊಂದು ಮಾನಸಿಕ ಸಮಸ್ಯೆ. ಇದನ್ನು ನಾವು ಪ್ರಾರಂಭದಲ್ಲಿಯೇ ಪತ್ತೆ ಹಚ್ಚಬೇಕಾಗತ್ತೆ. ಹಾಗಿದ್ರೆ ಇಂತಹ ಸಮಸ್ಯೆಯನ್ನು ಪತ್ತೆ ಹಚ್ಚೋದು ಹೇಗೆ, ಅವರ ವರ್ತನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರ ವರ್ತನೆಗಳು ಯಾವಾಗಲೂ ಅವರು ಒಂಟಿಯಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಮತ್ತು ರೂಮಿನೊಳಗೆ ಸ್ವಯಂ ಬಂದಿಯಾಗಿರ್ತಾರೆ, ಯಾರನ್ನೂ ಮಾತಾಡ್ಸೋದಕ್ಕೆ ಇಷ್ಟಪಡ್ತಿರೋದಿಲ್ಲ. ಇದು ಮೊದಲನೇದು. ಎರಡನೇದು, ಪದೇ ಪದೇ ಅವರಿಗೆ ಕೋಪ ಬರ್ತಾ ಇರುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಬರುತ್ತೆ. ಒಂದು ವೇಳೆ ಗೇಮ್ ಆಡಬೇಡ ಅಂದ್ರೂ ಕೋಪ ಬರುತ್ತೆ, ಅದನ್ನು ಮಾಡು ಅಂದ್ರೂ ಕೋಪ ಬರುತ್ತೆ, ಇದನ್ನು ಮಾಡು ಅಂದ್ರೂ ಕೋಪ ಬರುತ್ತೆ. ಕೋಪದಲ್ಲಿ ಅವಾಚ್ಯ ಶಬ್ದಗಳನ್ನು ಬೈಲಿಕ್ಕೆ ಶುರು ಮಾಡಿರ್ತಾರೆ. ಅಥವಾ ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿಗಳ ಮೇಲೆ, ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣಗಳನ್ನು ಸಹ ನಾನು ಕೇಳಿದ್ದೀನಿ. ಈ ಥರದ ಸನ್ನಿವೇಶಗಳಿರುತ್ತೆ. ಮತ್ತು ಅವ್ರಿಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಂಟಿಯಾಗಿರೋದಕ್ಕೆ, ಅವರು ಮಲಗುವಾಗ ಒಂಟಿಯಾಗಿರೋದಕ್ಕೆ ಬಯಸೋದಿಲ್ಲ. ಎಲ್ಲವನ್ನ ಮಾಡ್ತಿರ್ತಾರೆ. ಆದರೆ ಕೊನೆಯಲ್ಲಿ ಮಲಗುವಾಗ ತಂದೆ ಅಥವಾ ತಾಯಿಯ ಬಳಿ ಬಂದು ಮಲಗಲಿಕ್ಕೆ, ಅಥವಾ ಸಹೋದರರ ಬಳಿ ಬಂದು ಮಲಗಲಿಕ್ಕೆ ಅವರು ಇಷ್ಟಪಡ್ತಾರೆ. ಈ ಥರ ಸನ್ನಿವೇಶಗಳಿದ್ದಾಗ ನಾವು ಅರ್ಥ ಮಾಡ್ಕೋಬೇಕು, ಅವರು ಒಂದು ಟ್ರ್ಯಾಪ್ಗೆ ಸಿಕ್ಕಾಕೊಂಡಿದ್ದಾರೆ ಅಥವಾ ಕಿಡ್ನ್ಯಾಪ್ ಆಗಿದ್ದಾರೆ ನಮ್ಮ ಮಕ್ಕಳು ಅಂತ. ಅಂದರೆ ಸಂಪೂರ್ಣವಾಗಿ ದೈಹಿಕವಾಗಿ ನಮ್ಮ ಜೊತೆ ಇರ್ತಾರೆ, ಆದರೆ ಮಾನಸಿಕವಾಗಿ ಅವರ ಮನಸ್ಸು ಸಂಪೂರ್ಣವಾಗಿ ತಂತ್ರಜ್ಞಾನ ಅಥವಾ ಮೊಬೈಲ್ನ ಗೇಮ್ ಟೆಕ್ನಾಲಜಿ ಅವರನ್ನು ಟ್ರ್ಯಾಪ್ ಮಾಡಿರುತ್ತೆ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವರು ಕುಟುಂಬದವರ ಶ್ರಮದ ಬಗ್ಗೆ ಹೇಳಕ್ಕೆ ಹೋದರೆ ತಂದೆ ತಾಯಿ ಆ ಕುಟುಂಬದವರನ್ನ ಅವರು ತುಂಬ ಕೇವಲವಾಗಿ, ಏನು ಮಹಾ ಸಾಧನೆ ಮಾಡಿಬಿಟ್ಟಿದ್ಯಾ, ಯಾರೂ ಮಾಡಿದಿರೋ ಅಂತ ಸಾಧನೆ ಮಾಡಿದ್ಯಾ ನೀನು ಮಾಡಿರೋದು ನನಗೆ ಗೊತ್ತು, ಸುಮ್ಮನಿರು, ನಿನಗಿಂತ ನೋಡು, ಅವರು ಸಾಧನೆ ಮಾಡಿದ್ದಾರೆ, ಇವರು ನೋಡು, ಇವ್ರು ಸಾಧನೆ ಮಾಡಿದ್ದಾರೆ ಅಂತ ಕುಟುಂಬದ ಶ್ರಮವನ್ನು ಕೇವಲವಾಗಿ ಕಾಣುವಂತಹ ಸನ್ನಿವೇಶ ಇರುತ್ತೆ. ಮತ್ತು ಪದೇ ಪದೇ ಬೆದರಿಕೆ ಮಾತನಾಡ್ತಾರೆ. ಏನದು ಅಂತ ಹೇಳಿದ್ರೆ, ನಾನು ಸತ್ತು ಹೋಗ್ತೀನಿ ಅಥವಾ ನಾನು ಸಾಯಿಸ್ಬಿಡ್ತೀನಿ, ಈ ತರಹ ಪದೇ ಪದೇ ಮಾತಾಡ್ತಿದ್ದಾರೆ. ಅಂದರೆ ಅವರು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಮತ್ತು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ಮತ್ತು ಮನೆ ಬಿಟ್ಟು ಹೋಗೋದಕ್ಕೆ ಹಲವು ಬಾರಿ ಪ್ರಯತ್ನ ಮಾಡಿರ್ತಾರೆ. ಅದನ್ನು ಸಹ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಹಲವಾರು ಬಾರಿ ಕುಟುಂಬ ಸದಸ್ಯರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಥರದ ಸನ್ನಿವೇಶಗಳಿದ್ದಾಗ ನಾವು ತಿಳ್ಕೊಬೇಕು, ಇವರು ಕಿಡ್ನ್ಯಾಪ್ ಆಗಿದ್ದಾರೆ ಅಂತ. ಸೊ ಮಾನಸಿಕವಾಗಿ, ದೈಹಿಕವಾಗಿ ನಮ್ಮ ಜೊತೆ ಇದ್ದರೂ ಮಾನಸಿಕವಾಗಿ ಇವರು
ತಂತ್ರಜ್ಞಾನದ ಅಥವಾ ಮೊಬೈಲ್ನ ವ್ಯಸನದೊಳಗಡೆಗೆ ಸಿಕ್ಕಾಕೋಬಿಟ್ಟಿರ್ತಾರೆ. ಸೊ ಈ ಥರ ಸನ್ನಿವೇಶಗಳಿದ್ದಾಗ ಅವ್ರನ್ನ ಹೊರಗಡೆ ಕರ್ಕೊಬರ್ಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಕ್ವಾಲಿಟಿ ಟೈಮನ್ನು ಕೊಟ್ಟು ಒಂದು ಸಮಯವನ್ನು ಕೊಡಬೇಕು. ಅಥವಾ ತುಂಬ ಅತಿಯಾಗಿ ಅವರು ಆ ವ್ಯಸನದಲ್ಲಿದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆ ಮಕ್ಕಳನ್ನ ಸೈಕಿಯಾಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಮತ್ತೆ ಸೂಕ್ತವಾದ ಸಲಹೆ ಮಾರ್ಗದರ್ಶನ ಕೊಡೋರ ಹತ್ರ, ಎಕ್ಸ್ಪರ್ಟ್ಗಳ ಹತ್ರ ಕರ್ಕೊಂಡೋಗಿ ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಒಂದು ವೇಳೆ ಪ್ರಾರಂಭಿಕ ಹಂತದಲ್ಲಿದೆ ಅಂತ ಹೇಳಿದ್ರೆ ನಾವು ಅವರಿಗೆ ಕ್ವಾಲಿಟಿ ಟೈಮನ್ನು ಕೊಡಬೇಕು. ಅದರಿಂದ ಸ್ವಲ್ಪ ಅವರು ಹೊರಗಡೆ ಬರಲಿಕ್ಕೆ ಗದರದೆ ಅಥವಾ ರಿಕ್ವೆಸ್ಟ್ ಮಾಡದೆ ಅವ್ರನ್ನ ಸರಳವಾಗಿ ಅದರಿಂದ ಎಂಗೇಜ್ ಮಾಡಬೇಕು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಈ ಥರ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸೊ ನಾವು ಯಾವಾಗ ಅವರಿಗೆ ಸ್ವಲ್ಪ ಸಮಯ ಕೊಡ್ಲಿಕ್ಕೆ ಬಯಸ್ತೀವಿ, ಸಮಯ ಕೊಡೋದ್ರ ಜೊತೆಗೆ ಅವ್ರನ್ನ ಕೇಳಿಸ್ಕೋಬೇಕು, ಏನು ಸಮಸ್ಯೆ ಇದೆ ಹೇಳು ಅಂತ. ಅವರ ಮಾತಿನ ಮಧ್ಯೆ ನಾವು ಬಾಯಾಕಕ್ಕೆ ಹೋಗ್ಬಾರ್ದು. ಮಿನಿಮಮ್ ಪ್ರತಿದಿನ ಅವರ ಅರ್ಧ ಗಂಟೆ ಅವರ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವರ ಟ್ರ್ಯಾಪಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಅವ್ರನ್ನ ಕೇಳಿಸ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಅಂದಾಗ, ಅಥವಾ ಫ್ಯಾಮಿಲಿನಲ್ಲಿ ಯಾರೋ ಅವ್ರನ್ನ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂದಾಗ ಈ ಸಮಸ್ಯೆ ಮತ್ತಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಅವ್ರ ಜೊತೆ ಕೂತು ಊಟ ಮಾಡೋದಿರ್ಬೋದು, ಅಥವಾ ಅವ್ರನ್ನ ನಾನಿದ್ದೀನಿ ಅಂತ ಅವರಿಗೆ ಒಂದು ಅಭಯವನ್ನು ನೀಡೋದಿರ್ಬೋದು ಜೊತೆಯಲ್ಲಿ, ಆ ತರಹ ಅವ್ರ ಜೊತೆ ವಾಕ್ ಮಾಡೋದಿರ್ಬೋದು. ಈ ಥರ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಬಟ್ ಈ ಹಂತವನ್ನು ದಾಟಿದವರು ಈ ಯಾವ ಮಾತನ್ನು ಕೇಳಲ್ಲ, ಅಂಥವರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡಿಸೋದೇ ಅದಕ್ಕೆ ಕೊನೆಯ ಒಂದು ಮಾರ್ಗ ಆಗಿರುತ್ತೆ. ಸೊ ಹಾಗಾಗಿ ತಿಳ್ಕೊಳ್ಳಿ, ಈ ಒಂದು ಲಕ್ಷಣಗಳು ನಮ್ಮ ಮಕ್ಕಳಲ್ಲಿಯೂ ಇದ್ದಾವ ಅಥವಾ ನಮ್ಮ ಸುತ್ತಮುತ್ತ ಯಾರಲ್ಲಿ ಈ ತರಹದ ಲಕ್ಷಣಗಳಿದ್ದಾವೆ, ಅವ್ರು ಯಾಕೆ ಈಗ ಹಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ರೆ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕೋದು ಬಹಳ ಸುಲಭ. ಯಾಕಂದರೆ ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೆ ಪರಿಹಾರ ಹುಡುಕೋದು ತುಂಬ ತುಂಬ ಸುಲಭ ಆಗುತ್ತೆ. ಸಮಸ್ಯೆನೇ ಗೊತ್ತಿಲ್ಲದೆ ಅಥವಾ ಸಮಸ್ಯೆ ಇದು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ತರಹದ ಸಮಸ್ಯೆಗಳು, ದುರಂತಗಳು ಆಗುತ್ತೆ. ಈ ಥರ ಯಾರ ಕುಟುಂಬದಲ್ಲೂ ನಡೆಯೋದು ಬೇಡ. ಎಲ್ಲರೂ ಸಂತೋಷವಾಗಿರೋಣ. ಈ ತರಹದ ಸಮಸ್ಯೆಗಳಿರುವಂತಹ ಮಕ್ಕಳನ್ನ ನೀವೇನಾದರೂ ಕಂಡಿದ್ರೆ ದಯವಿಟ್ಟು ಅವರಿಗೆ ಚಿಕಿತ್ಸೆ ಕೊಡಿ ಅಥವಾ ಸರಿಯಾದ ಮಾರ್ಗದರ್ಶನವನ್ನು ಕೊಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.